ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ರಾಜ್ಯದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿಯಾಗಿದ್ದು ಅದರಂತೆ ಮುಂದಿನ ದಿನಗಳಲ್ಲಿ ಪ್ರತಿ ಹಳ್ಳಿಗಳಿಗೆ ತೆರಳುವ ಮೂಲಕ ಮೋದಿ ಅವರನ್ನು ಮತ್ತೊಮ್ಮೆ ಪ್ರಧಾನಿ ಮಾಡಲು ಮತ ಕೇಳಲಾಗುವುದು ಎಂದು ಜೆಡಿಎಸ್ನ ಜಿಲ್ಲಾಧ್ಯಕ್ಷ ಬಾಲರಾಜ್ ಗುತ್ತೇದಾರ್ ಹೇಳಿದರು. ಕಲಬುರಗಿ ನಗರದ ಜೆಡಿಎಸ್ ಕಚೇರಿಯಲ್ಲಿ ಬುಧವಾರ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬಿಜೆಪಿ ಜೆಡಿಎಸ್ ಮುಖಂಡರ ರಾಜ್ಯ ಮಟ್ಟದಲ್ಲಿ ಸಮನ್ವಯ ಸಭೆ ಈಗಾಗಲೇ ನಡೆದಿದೆ. ಏಪ್ರಿಲ್ 7ರಂದು ಜಿಲ್ಲಾ ಮಟ್ಟದ ಬಿಜೆಪಿ ಜೆಡಿಎಸ್ ಸಮನ್ವಯ ಸಭೆ ನಡೆಸಲಾಗುವುದು. ಆ ಸಭೆಯಲ್ಲಿ ಗುರ್ಮಿಟ್ಕಲ್ ಶಾಸಕರಾದ ಶರಣಗೌಡ ಕಂದುಕೂರು ಕೂಡ ಪಾಲ್ಗೊಳ್ಳಲಿದ್ದಾರೆ ಎಂದರು. ಜೆಡಿಎಸ್ ಮುಳುಗುತ್ತಿದೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳುತ್ತಿದ್ದಾರೆ. ಈ ಲೋಕಸಭಾ ಚುನಾವಣೆಯ ನಂತರ ಅವರ ಸ್ಥಿತಿ ತಿಳಿಯಲಿದೆ ಎಂದು ವ್ಯಂಗ್ಯವಾಡಿದರು. ಗ್ಯಾರಂಟಿ ಎಂದು ಹೇಳಿ ಮತ ಪಡೆಯಲು ಹಂಬಲ ಕಾಂಗ್ರೆಸ್ನವರು ಮಾಡುತ್ತಿದ್ರೆ, ಆದ್ರೆ ಬೇರೆ ಬೇರೆ ವಸ್ತುಗಳ ಬೆಲೆ ಏರಿಕೆ ಮಾಡುವ ಮೂಲಕ ಜೇಬಿಗೆ ಕತ್ತರಿ ಹಾಕಲಾಗುತ್ತಿದೆ. ಇವರ ದ್ವಿಬಗೆಯ ನೀತಿ ಜನರಿಗೆ ತಿಳಿದದ್ದು ಚುನಾವಣೆಯಲ್ಲಿ ಪಾಠ ಕಲಿಸಲಿದ್ದಾರೆ ಎಂದರು. ನಾರಾಯಣಪುರ ಜಲಾಶಯದಿಂದ ನೀರನ್ನು ಬಿಟ್ಟಿದ್ದಾರೆ. ಅದೇ ರೀತಿಯಾಗಿ ಈಗ ನಮ್ಮ ಅಪೋನೆಂಟ್ ಏನು ಇವತ್ತು ಕಾಂಗ್ರೆಸ್ ಪಕ್ಷದವ್ರು ಹೇಳ್ತಾ ಇದ್ದಾರೆ, ಇಲ್ಲಿನ MP ಅವರು ಬಂದರು, ಕೇವಲ ಅವರಿಗೆ ಏನಪ್ಪ ಅಂದರೆ BP ಟೆಸ್ಟ್ ಮಾಡಿ ಹೋದರು, ಇಲ್ಲಿನ ಮಂತ್ರಿಗಳು ಹೇಳ್ತಾ ಇದ್ದರು. ಆದರೆ ಸೌಜನ್ಯಕ್ಕಾದರೂ ಕೂಡ ಮಂತ್ರಿಗಳು ಕೂಡ ಅವರಿಗೆ ಭೇಟಿ ಮಾಡೋಕ್ಕೆ ಬಂದಿಲ್ಲ. ಇದೊಂದು ದುಃಖವಾದಂಥ ಮಾತು. ಯಾಕಂದರೆ ಇಂಥ ಒಂದು ಪ್ರಾಣ ಹೋಗುವಂಥ ಸಂದರ್ಭದಲ್ಲೂ ಕೂಡ ಇವತ್ತು ಒಂದು ಸೌಜನ್ಯಕ್ಕಾದರೂ ಕೂಡ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಮ್ಮ ನಾಟ್ಯಕರಣವರಿಗೆ ಭೇಟಿ ಮಾಡಿ ಶಾಂತತನ ಹೇಳಿ ನೀರನ್ನು ಬಿಡ್ತೀವಿ, ನೀವು ಉಪವಾಸ ಸತ್ಯಾಗ್ರಹವನ್ನು ಹಿಂದುಪಡಿಬೇಕಂತ ಹೇಳಿ ಒಂದು ಸೌಜನ್ಯ ಮಾತುಗಳನ್ನು ಕೂಡ ಇವತ್ತು ಹೇಳಿಲ್ಲ. ಅದನ್ನು ಕೂಡ ನಮಗೆ ಭಾಳ ದುಃಖ ಆಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲು ಇಚ್ಛಪಡ್ತಾ ಇದ್ದೀನಿ. ಮತ್ತು ವಿಶೇಷವಾಗಿ ಇವತ್ತು ಜನತಾದಳ ಮತ್ತು BJP ಏನು ಈ ಮೈತ್ರಿಯನ್ನು ಭಾಳ ಒಂದು ಜನರು ಸ್ವಾಗತ ಮಾಡ್ತಾ ಇದ್ದಾರೆ. ನಾವು ಕೂಡ ಹಲವಾರು ತಾಲೂಕುಗಳಲ್ಲಿ ಇವತ್ತು ಹೋಗಿದ್ದೀವಿ. ಜನರು ಮತ್ತು ನಮ್ಮ ಕಾರ್ಯಕರ್ತರಗಳ ಒಂದು ಅಭಿಪ್ರಾಯನೂ ಕೂಡ ನಾವು ಕೇಳಿದ್ದೀವಿ. ಇವತ್ತೆಲ್ಲರೂ ಕೂಡ ಇವತ್ತು ಭಾಳ ಸಂತೋಷದಿಂದ ಇವತ್ತು ನಮ್ಮ ಭಾರತ ದೇಶದಲ್ಲಿ ಮತ್ತೊಮ್ಮೆ ಮೋದಿಯವರ ಒಂದು ಆಳ್ವಿಕೆ ಬೇಕಾಗಿದೆ, ಅನಿವಾರ್ಯತೆ ಇದೆ. ಯಾಕಂದರೆ ಈ ನಮ್ಮ ಭಾಗದಲ್ಲೂ ಕೂಡ ಇವತ್ತು ಗ್ರೀನ್ ಲೈನ್ ಅಂತ ದೊಡ್ಡ ಹೈವೇ ರೋಡನ್ನು ನಾವು ಕಾಣ್ತಾ ಇದ್ದೀವಿ. ಅಂದರೆ ಅದಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕಾರಣೀಭೂತರಾಗ್ತಾರೆಂಬ ಮಾತನ್ನು ಕೂಡ ಇವತ್ತು ಈ ಭಾಳಷ್ಟು ಜನರು ಅನೇಕ ತಾಲೂಕುಗಳಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಅವರು ಕೊಟ್ಟಂಥ ಸ್ಕೀಮ್ಗಳು ಭಾಳಷ್ಟು ಜನರಿಗೆ ಮುಟ್ಟಿದೆ. ಅವೆಲ್ಲ ಇವತ್ತು JJM ಸ್ಕೀಮ್ ಆಗಿರ್ಬೋದು, ಇವತ್ತು ಮನೆ ಮನೆಗೆ ಶೌಚಾಲಯ ಆಗಿರ್ಬೋದು, ಇವತ್ತು ಅನೇಕ ಇವತ್ತು ಬೇಟಿ ಬಚಾವ್ ಬೇಟಿ ಪಡಾವ್ ಇಂಥವೆಲ್ಲ ಅನೇಕ ಸ್ಕೀಮ್ಗಳು ಏನು ಇವತ್ತು BJP ಅವರು ಏನು ಅವರ ಒಂದು ಪ್ರಣಾಳಿಕೆಗಳಲ್ಲಿ ಮಾಡಿದರು. ಯಾಕಂದರೆ ಜನರು ಕೇವಲ ಇವತ್ತು ಅಪೋನೆಂಟ್ ಏನು ಹೇಳ್ತಾ ಇದ್ದಾರೆ, ಕೇವಲ ರಾಮ ಮಂದಿರ ಮೇಲೆ ನೀವು ಚುನಾವಣೆ ಹೋಗ್ತಾ ಇದ್ದೀರಿ ಅಂತೇಳಿ. ಇವೆಲ್ಲ ವಿಚಾರಗಳು ನಾವು ಜನತಾದಳ ಪಕ್ಷದ ಎಲ್ಲ ಕಾರ್ಯಕರ್ತರುಗಳಿಗೆ ತಾಲೂಕು ಮಟ್ಟದಲ್ಲಿ ಒಗ್ಗೂಡಿಸಿ ಈಗಲೂ ನಾವು ಕೂಡ ಇವತ್ತೂ ಕೂಡ ನಾವು 7ನೇ ತಾರೀಕು ಸಭೆಗಿಂತ ಮುಂಚಿತವಾಗಿ ನಾವು ಎಲ್ಲರದೊಂದು ಅಭಿಪ್ರಾಯನ ಸಂಗ್ರಹಿಸಿ ಮುಂದಿನ ದಿನಮಾನದಲ್ಲಿ ನಾವು ಯಾವ ಥರ ಚುನಾವಣೆಗೆ ಮುಂದೆ ಹೋಗಬೇಕು ಮತ್ತು ನಿಮ್ಮೆಲ್ಲರ ಸಹಕಾರ ಯಾವ ಥರ ಇರುತ್ತೆ ಎಂಬ ಮಾತುಗಳನ್ನು ಇವತ್ತು ಅವರಿಂದ ಕೇಳಿ ನಾವು ಇದೊಂದು ಒಂದು ಪತ್ರಿಕೆಗೋಷ್ಠಿಯಲ್ಲೂ ಕೂಡ ಇವೆಲ್ಲ ವಿಚಾರಗಳನ್ನು ನಾವು ಹೇಳಬೇಕಂತೇಳಿ ನಾವು ಇವತ್ತಿನ ದಿನ ತಮಗೆ ಕರೆದಿದ್ದು ವಿಚಾರ. ಮತ್ತು ಭಾಳಷ್ಟು ಇವತ್ತು ಮೊನ್ನೆ ತಾನೇ ನೋಡಿದ್ದೀವಿ, ಇವತ್ತು ಡೆಪ್ಟಿ CM ಅವರು ನಮ್ಮ ಪಕ್ಷ ಮುಳುಗು ಹೋಗ್ತಾ ಇದೆ ಅಂತೇಳಿ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ DK ಶಿವಕುಮಾರ್ ಸಾಹೇಬರು. ನಾವು DK ಶಿವಕುಮಾರ್ ಸಾಹೇಬರಿಗೆ ದೊಡ್ಡವರು, ಅವ್ರ ಬಗ್ಗೆ ಏನು ಹೇಳ್ಬೇಕಂದ್ರೆ, ಈ ಚುನಾವಣೆ ಫಲಿತಾಂಶ ಬಂದಮೇಲೆ ಅವರಿಗೆ ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ. ನಾನು ಮೊನ್ನೆ ಪತ್ರಿಕೆಗೋಷ್ಠಿಯಲ್ಲೂ ಕೂಡ ಹೇಳಿದ್ದೀನಿ, ಯಾರು ಮುಳುಗುವ ಪಕ್ಷ ಅಥವಾ ಮುಳುಗುವ ಹಡಗು ಏನು ನಮ್ಮ ಮೇಲೆ ಇವತ್ತು ಟೀಕೆ ಟಿಪ್ಪಣಿ ಕಾಂಗ್ರೆಸ್ದವ್ರು ಏನು ಮಾಡ್ತಾಯಿದ್ದೀರಿ, ಅದರದ್ದು ಫಲಿತಾಂಶ ಬಂದ ಮೇಲೆ ತಮ್ಮ ಅರಿವಾಗುತ್ತೆ ಎಂಬ ಮಾತನ್ನು ತಮ್ಮ ಪತ್ರಿಕಾ ಮೂಲಕ ನಾನು ಹೇಳಲು ಇಚ್ಛಪಡ್ತಾ ಇದ್ದೀನಿ. ಅನೇಕ ಇವತ್ತು ನೀರಿಗಾಗಿ ಪರದಾಡ್ತಾ ಇದ್ದೀವಿ. ಇವತ್ತು ಬಸ್ ಫ್ರೀ ಕೊಟ್ಟಿದ್ದೀವಿ, 5 ಗ್ಯಾರಂಟಿಗಳು ಕೊಟ್ಟಿದ್ದೀವಿ. ಅದ್ರ ಮೇಲೆ ಮತವನ್ನು ಏನು ಇವತ್ತು ಕೇಳಕ್ಕೆ ಕಾಂಗ್ರೆಸ್ದವ್ರೇನು ಹೋಗ್ತಾ ಇದ್ದಾರೆ. ನಿಜವಾಗ್ಲೂ ತಾವೆಲ್ಲ ಹಳ್ಳಿಗಳಲ್ಲಿ ನೋಡಿದ್ರೆ ಯಾರಿಗೂ ಫ್ರೀಯಾಗಿ ನಮಗೆ ಬೇಕಾಗಿಲ್ಲಪ್ಪ, ನಮ್ಮ ಸ್ವಾಭಿಮಾನ ದುಡ್ಡದಿಂದ ನಾವು ಆರಾಮಾಗಿದ್ದೀವಿ. ಇವತ್ತು ಬಸ್ಸಲ್ಲಿ ನಮಗೆ ಡಬಲ್ ಫೇರ್ ಮಾಡಿದ್ದಾರೆ, ಗಂಡಸರಿಗೆ ಹೆಣ್ಮಕ್ಳಿಗೆ ಫ್ರೀ ಮಾಡಿದ್ದಾರೆ. ಬಸ್ಸಿಗೆ ಪ್ರಯಾಣ ಮಾಡೋರು ಯಾರು? ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗೋರು ಗಂಡಸರು, ಯಾಕಂದ್ರೆ ಅವ್ರ ಕೆಲಸ ಕಾರ್ಯಗಳನ್ನು ಇರ್ತಾರೆ. ಇವೆಲ್ಲ ವಿಚಾರಗಳನ್ನು ಇವತ್ತು ನಾವು ಎಲ್ಲ ತಾಲೂಕಾ ಮಟ್ಟದಲ್ಲಿ ಹಳ್ಳಿಗಳಲ್ಲಿ ಹೋದಾಗ ಇವೆಲ್ಲ ಅನೇಕ ವಿಚಾರಗಳನ್ನು ಕೇಳ್ಪಡ್ತಾ ಇದ್ದೀವಿ. ಇದೇ ಜನರ ಮುಂದೆ
ನಮ್ಮ ಎಲ್ಲ ಎರಡೂ ಪಕ್ಷದ ನಾಯಕರುಗಳು ಒಗ್ಗೂಡಿ ಇವೆಲ್ಲ ಮಾತುಗಳನ್ನು ಏನು ಜನ ಹೇಳ್ತಾ ಇದ್ದಾರೆ ಅದಕ್ಕೆ ಜನನೇ ಅದಕ್ಕೆ ಉತ್ತರ ಕೊಡ್ತಾರ ಈಗಿನ ಮುಂದಿನ ಈ MP ಚುನಾವಣೆಯಲ್ಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ, ಮತ್ತು ಅನೇಕ ಜನರು ಕೂಡ ಇವತ್ತು ನಿರಾಶರಾಗಿದ್ದಾರೆ. ಯಾಕಂದರೆ ಅವೇನು 2,000 ರೂಪಾಯಿ ಮಹಿಳೆಯರಿಗೆ ಬರ್ತಾಯಿತ್ತು, ಅದಕ್ಕೆ ಭಾಳಷ್ಟು ಫಾರ್ಮಾಲಿಟಿ ಮಾಡಿದ್ದಕ್ಕಾಗಿ ಸರಿಯಾಗಿ ರೀತಿಯಿಂದ 3 ತಿಂಗಳು 4 ತಿಂಗಳಾದರೂ ಕೂಡ ಹಣ ಬರ್ತಾಯಿಲ್ಲ ಅಂತೇಳಿ ನಮ್ಮನ್ನು ಕೇಳ್ತಾ ಇದ್ದಾರೆ. ನಾವು ಹೋದಾಗ ನಾವು ಏನು ಹೇಳ್ಬೇಕು ಅದಕ್ಕಂತಂದ್ರೆ ಆಯ್ತಪ್ಪ ಬರುತ್ತೆ ನೋಡೋವನ್ನ ತನ್ಬೇಕಾಗಿ, ಯಾಕೆ ಸರ್ಕಾರ ಈಗ ಘೋಷಣೆ ಮಾಡಿದೆ, ಬಟ್ ಕೊಡೋಕ್ಕೆ ವಿಳಂಬ ಆಗ್ತಾಯಿದೆ. ಯಾಕೆ ಆಗ್ತಾಯಿದೆ ಅಂಬೋದು ಅದು ಸರ್ಕಾರದವರು ಉತ್ತರ ಕೊಡಬೇಕು. ಮತ್ತು ಲೈಟ್ ಬಿಲ್ಲು ಕೂಡ ಭಾಳಷ್ಟು ಜನ ಇವತ್ತು ಫ್ರೀ ಆಗಿದೆ ಅಂತೇಳಿ ಯಾರು ಹೇಳ್ತಾ ಇಲ್ಲ. ಹೆಚ್ಚಿನ ಲೈಟ್ ಬಿಲ್ಲನ್ನು ನಮಗೆ ಹೆಚ್ಚಿಗೆ ಬರ್ತಾಯಿದೆ ರೀ, ಮೊದಲು ಕಡಿಮೆ ಬರ್ತಿತ್ತು, ಈಗ ಉಲ್ಟಾ ಜಾಸ್ತಿ ಬರ್ತಾಯಿದೆ. ಈಗ ಯೂನಿಟಿಗೆ ರೇಟ್ ಜಾಸ್ತಿ ಮಾಡಿದ್ದಾರೆ, ಕಮರ್ಷಿಯಲಿಗರೇ ಪೂರಾ ಸಿಕ್ಕಾಪಟ್ಟೆ ಜಾಸ್ತಿ ಮಾಡಿದ್ದಾರೆ. ಇದು ಒಂದು ಕಡೆ ಮೂಗಿಗೆ ತುಪ್ಪ ಹಚ್ಚಂಥ ಕೆಲಸ ಇವತ್ತೇನು ಗ್ಯಾರಂಟಿ ಮುಖಾಂತರ ಮಾಡಿ ನಾವು ಉಳಿದಂಥ ನಡೆದಿದ್ದೀವಿ ಅಂತೇಳಿ ಏನು ಇವತ್ತು ಕಾಂಗ್ರೆಸ್ ಪಕ್ಷ ಹೊರಟಿದೆ, ಅದು ನಿಜವಾಗಲೂ ಇದ್ದಿದ್ದನ್ನು ನಡೆಸೋದು ಬಿಟ್ಟು ನಡೆದಿದೆ ಅಂತ ಹೇಳಿದ್ಗೇನು ಹೇಳ್ತಾ ಇದ್ದಾರೆ. ಅದು ಕಷ್ಟದಲ್ಲಿ ಜನರು ಸಿಲುಕಿದ್ದಾರೆ. ಅದರದ್ದು ತೆರಿಗೆ ಹಣ ಇವತ್ತು ಸಿಕ್ಕಾಪಟ್ಟೆ ಲೂಟಿ ಮಾಡ್ತಾ ಇದ್ದಾರೆ. ತಾವು ನೋಡ್ತಾ ಇದ್ರಿ ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555.